ಓಹೋ ಹೋ 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 ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಶಿವಮರೆ ಬರ್ರಿ. ಭಾಳ ದಿವಸದ ನಂತರ ಬರ್ತೀವಿ ನಮ್ಮನೆ ಕಡೆ. ಯಾವಾಗ ನಾವೇ ನಿಮ್ಮನೆ ಹತ್ರ ಬರ್ತಿದ್ವಿ, ಪುಟ್ಟರಂಗಜ್ಜಿನ ನೋಡ್ಕೊಂಡು ನಿಮ್ಮ ನೋಡೋಕ್ಕಿಂತ ಬರ್ತಿದ್ವಿ. ನೀವು ನಮ್ಮನೆ ಕಡೆ ಬಂದಿರೋದು ಭಾಳ ಖುಷಿ ಆಯಿತು. ಮುನಿಯಮ್ಮವ್ರು ಬೇರೆ ಬರ್ತಾ ಇದ್ದಾರೆ. ಬರ್ರಿ ಬರ್ರಿ, ಇಬ್ಬರು ಬರ್ರಿ. ಬರ್ರಿ, ಹಂಗೆ ಹೋಗೋರಂತೆ. ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಗ್ತಿದ್ದಾರಲ್ಲ, ಬರ್ರಿ. ಅಯ್ಯ, ನಮ್ಮ ಹುಡುಗ ಹೆಂಕಣ ಇದ್ದಾನಲ್ಲ, ಅವನು ಎಳೆ ಜೋಳ ಬೇಕು, ಎಳೆ ಜೋಳ ಬೇಕು, ಕೊಡ್ಸಮ್ಮ ಕೊಡ್ಸಮ್ಮ ಅಂತಿದ್ದ. ಅದಕ್ಕೆ ನಾವು ಬಂದಿದ್ದೇವೇನೋ, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಸರ್ಕಲ್ ಹತ್ರ ಬಂದು ಮಾಡ್ತಾ ಇದ್ದಾರಂತೆ, ಅದಕ್ಕೆ ನೋಡೋಣ ಅಂತ ಬಂದೆ ಅತ್ಲಾಗೆ. ಆಯ್ತು, ಬರ್ತೀವಿ ಬಿಡ್ರಿ. ಬರ್ರಿ ಮಣಿಯಮ್ಮರೇ ನೀವು. ಬರ್ರಿ ಕುತ್ಕೊಳ್ರಿ. ಬರ್ತೀನಮ್ಮ, ಬರ್ತೀನಿ. ಶಿವಮ್ಮನ ಕರೆದು ಕೊಂಡಿಸ್ಕೊಂಡ್ಮೇಲೆ ನಾನು ಬರ್ದಂಗಿರಕ್ಕಾಗತ್ತಾ? ಬರ್ತೀನಮ್ಮ. ಹಂಗ ಇದು ಭದ್ರಾ ಜಲಾಶಯ ತುಂಬ ಐತಂತೆ. ಡ್ಯಾಮ್ ಗೇಟ್, ಕ್ರಸ್ಟ್ ಗೇಟಿಂದ ಸ್ಟೀಲ್ ವೇ ಗೇಟಿಂದ ನೀರು ಎಲ್ಲ ಹೊರಗಡೆ ಹರಿಸ್ತದಾರಂತೆ. ದಿನಕ್ಕೆ 15-20 ಸಾವಿರ ನೀರು ಬರ್ತೈತೆ. ಹೌದೇನ್ರಿ ಶಿವಪ್ಪ? ಕುಂಕಮ್ಮ, ಸರೋಜಮ್ಮ, 15-20 ಸಾವಿರ ಕ್ಯೂಸೆಕ್ಸು ಒಂದು ದಿನಕ್ಕೆ ನೀರು ಬರ್ತೈತಂತೆ. ಎನ್ ಆರ್ ಪುರ, ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ, ಕುದುರೆಮುಖ ಭಾಗದಲ್ಲೆಲ್ಲ ಧಾರಾಕಾರವಾಗಿ ಮಳೆ ಆಗ್ತೈತಂತೆ. ಅಲ್ಲಿ ಚೆನ್ನಾಗಿ ಮಳೆ ಆಯ್ತು ಅಂದ್ರೆ ತಾನೆ ಡ್ಯಾಮು ಹಿನ್ನೀರಿಗೆ ಚೆನ್ನಾಗಿ ನೀರು ತುಂಬ್ಕೊಳ್ಳೋದು. ಹಂಗಾಗಿ ಸಿಕ್ಕಾಪಟ್ಟೆ ಮಳೆ ಆಗ್ತೈತಂತೆ. ಹಂಗಾಗಿ ಭದ್ರಾ ಜಲಾಶಯಕ್ಕೆ ಒಳಹರಿವು 15-20 ಸಾವಿರ ಏನು 30 ಸಾವಿರ ಬಂದ್ರೂ ಆಶ್ಚರ್ಯ ಇಲ್ಲ. ಹಂಗಾಗಿ ಭದ್ರಾ ಜಲಾಶಯ ಅಧಿಕಾರಿ ತಂಡದವರೆಲ್ಲ ಕ್ರಸ್ಟ್ ಗೇಟನ್ನು ಎತ್ಬಿಟ್ಟು ಹೆಚ್ಚುವರಿನೆಲ್ಲ ಒಳಗೆ ಬಿಡ್ತವ್ರೆ, ಭದ್ರಾ ಒಳಗೆ. ಭದ್ರಾ ಹೊಳೆ ತಟದಲ್ಲಿ ಜನಗಳೆಲ್ಲ ನಿಲ್ಬೇಡ್ರಿ ಅಂತ ಹೇಳಿದ್ರು. ಏನು ಮಾಡೋದು, ಕೆಲವೊಬ್ರು ಪುಂಡ್ರು ಪೋಕರು ಇರ್ತಾರಲ್ಲ, ನೀರಕ್ಕೆ ಬೀಳೋದು. ಡ್ಯಾಮ್ ಗೇಟಿಂದ ನೀರು ನದಿ ನೀರಲ್ಲಿ ಮೀನು ಬೀಳ್ತಾವಲ್ಲ, ಅರೆಬರ ಜೀವಾಗ ಬಿದ್ದಿರ್ತಾವಲ್ಲ, ಹರ್ಕೊಂಡು ಹೋಗ್ತಿರ್ತವೆ. ಅವನು ಬಿದ್ದು ತಗೊಂಬರೋದು. ತಗೊಂಬಂದು 500 ರೂಪಾಯಿಗೆ ಇಷ್ಟು ಅಂತ ಮಾರೋದು. ಹಂಗೆಲ್ಲ ಮಾಡ್ತಾರೆ ಪುಂಡ್ರು ಪೋಕರು. ಏನು ಮಾಡೋಕ್ಕಾಗಲ್ಲ. ಅವ್ರ ಜೀವ ಅವ್ರ ಕೈಲಿರೋದು ಅಷ್ಟೇ. ಸರ್ಕಾರ ಎಷ್ಟು ಅಂತ ಎಚ್ಚರಿಕೆ ಕೊಡೋಕ್ಕಾಗ್ತ ಹೇಳು? ಪೊಲೀಸ್ನವ್ರು ಎಷ್ಟು ಅಂತ ಕೆಲಸ ಮಾಡ್ತಾರೆ. ಹೋದ್ರೆ ಹೋಯ್ತು ಅಂತ ಹೇಳಿಬಿಟ್ಟು ಅವರು ಸುಮ್ಮನಾಗ್ತಾರೆ ಅತ್ಲಾಗೆ. ಸಾಧ್ಯವಾದಷ್ಟು ಮಾಡಿ ಅವರು ಹೇಳಿ ಹೇಳಿ ಬುದ್ಧಿವಾದ ಹೇಳಿ ಸಾಕಾಗ್ಬಿಟ್ಟೈತೆ ಅವರು. ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಪೊಲೀಸ್ನವರು ಕೆಲಸ ಮಾಡಲಿಲ್ಲ ಅಂತಂದರೆ ಸಾರ್ವಜನಿಕರು ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ ಬಿಡು. ಅದು ಸರಿ, ಅದು ಸರಿ. ನೋಡಮ್ಮ, ಡ್ಯಾಮು ತುಂಬ ಐತಂತ ಅತ್ಲಾಗೆ. ನಾವು ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಡ್ಯಾಮ್ ನೋಡೋಕೆ ಹೋಗ್ಬೇಕು ಕಣಮ್ಮ. ಡ್ಯಾಮ್ ನೋಡೋಕೆ ಹೋಗ್ಬೇಕು. ಈ ಸರಿ ಭದ್ರಾ ಜಲಾಶಯನ ನಾನು ನೋಡಿ ಹೋದ ವರ್ಷ ನೋಡಿದ್ದು ತುಂಬಿದಾಗ. ಈ ವರ್ಷ ಕ್ರಸ್ಟ್ ಗೇಟು ಎತ್ತಿರ ನೋಡಿಲ್ಲ. ಹೋದ ಸರಿ ಏನೋ 6-7 ಸರಿ ತೆಗೆದು ಮುಚ್ಚಿ ಮಾಡೋರಂತೆ. ಯಾಕೆ ಹೇಳು, ಒಳ ಹರಿವು ಹಂಗೆ ಜಾಸ್ತಿ ಬರೋದಂತೆ. ಹಂಗಾಗಿ ಹಂಗೆ ಮಾಡೋರು. ಈ ಸರಿ ಅಂತೂ ನಾವೆಲ್ಲ ಹೆಣ್ಮಕ್ಳೆಲ್ಲ ಹೋಗ್ಬೇಕು. ಪುಟ್ರಂಗಜ್ಜಿ ಅಂತೂ ಮರ್ತೋಗ್ಬಾರ್ದು, ಎಲ್ಲ ಕರ್ಕೊಂಡು ಹೋಗ್ಬೇಕು ಅತ್ಲಾಗೆ. ಕಣಮ್ಮ. ಶಿವಮ್ಮ, ಹೋಗೋಣ ಎಲ್ರು, ಎಲ್ಲರೂ ಸೇರ್ಕೊಂಡು ಹೋಗೋಣ ಈ ಸರಿ. ಆಯ್ತು ಕಣ್ ಹೇಳ್ರಿ. ನಾನು ಹೋಗಿ ನಮ್ಮ ಮನೆ ಹತ್ರ ಮಾತಾಡ್ತೀನಿ. ಮತ್ತು ಹಿಂಗೆ ಸರೋಜಮ್ಮರು ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ ಭದ್ರಾ ಜಲಾಶಯ ನೋಡೋಕ್ಕಂತೆ. ನಾನು ನೀವು ಯಂಕ ಎಲ್ಲ ಹೋಗೋಣ. ಹಂಗೆ ಮುನಿಯಮ್ಮ, ಸರೋಜಮ್ಮ, ಪಂಕಜ, ಸುಶೀಲ ಅವರಿಗೆಲ್ಲ ಹೇಳೋಣ. ಸುಂದರಮ್ಮರು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಡ್ಯಾಮ್ ನೋಡೋಕೆ ಹೋಗೋಣ ಅನ್ಸುತ್ತೆ. ಆಯ್ತೆ? ಸರಿ ಕಣ್ರಿ ಶಿವಮ್ಮರೇ, ಆಯಿತು. ಹೆಂಗೋ ನೀವು ಇತ್ತಾಗ ಬಂದಿದ್ದಕ್ಕೆ ಒಳ್ಳೆ ಕೆಲಸ ಆಯ್ತು. ಹೊತ್ತಿಗೆ ಒಂದು ದಿನ ನೋಡ್ಕೊಂಡು ಎಲ್ಲ ಹೋಗ್ಬಿಡೋಣ ಅತ್ಲಾಗೆ. ಅಷ್ಟೊತ್ತಿಗೆ ಡ್ಯಾಮ್ ಒಳ ಹರಿವು ಹೋಯ್ತು ಅಂತ ಬಿಟ್ಟು ಗೇಟನ್ನು ಕ್ಲೋಸ್ ಮಾಡಿಬಿಟ್ರೆ ನಮಗೂ ಕಷ್ಟ ಆಗ್ತದೆ ಅತ್ಲಾಗೆ. ಒಂದ್ಸರಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಸರಿ ಆಯ್ತು, ನಾವೇನು ಬರ್ತೀವಮ್ಮ. ಸರಿ ಆಯಿತು, ಹೋಗ್ಬಿಡ್ರಿ. ಒಂಚೂರು ಟೀ ಕುಡ್ಕೊಂಡು ಹೋಗೋದಾಯಿತು. ಇರಲಿ ಬಿಡ್ರಿ, ಇನ್ನೊಂದ್ಸರಿ ಯಾವಾಗ ಬಂದಾಗ ಊಟನೇ ಮಾಡ್ಕೊಂಡು ಹೋದ್ರಾಯ್ತು. ಸರಿ ನಮ್ಮ, ಆಯಿತು. ಇದೇನು ಯಾವಾಗ ಬೇಕಾದರೂ ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ತೆಗೆದಿರುತ್ತೆ. ಯಾವಾಗ ಬೇಕಾದರೂ ಬಂದು ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಸರಿ ಕಣ್ರಿ ಸರೋಜಮ್ಮರೆ, ಆಯಿತು. ಕಣ್ರಿ ಸರೋಜಮ್ಮರೆ, ನಂಗೆ ಒಂಚೂರು ಕೆಲಸ ಐತೆ, ನಾನು ಹೋಗ್ತೀನಿ ಅತ್ಲಾಗೆ. ಎಲ್ಲರೂ ಮುಂದಿನ ಸರಿ ಡ್ಯಾಮ್ಗೆ ಹೋಗೋಣ, ಭದ್ರಾ ಡ್ಯಾಮ್ಗೆ ನೋಡೋಕೆ ಹೋಗೋಣ ಅತ್ಲಾಗೆ. ಈ ಶಿವಮ್ಮ ಭಾಳ ಒಳ್ಳೆಯವರು. ಪುಟ್ರಂಗಜ್ಜಿ ಸೊಸೆಯಾಗಿ ಬರೋಕ್ಕೆ ಭಾಳ ಪುಣ್ಯ ಮಾಡಿದ್ದಾರೆ. ಶಿವಮ್ಮನಂಥ ಬುದ್ಧಿ ಎಲ್ಲರಿಗೂ ಬಂದ್ಬಿಟ್ರೆ ಭಾಳ ಒಳ್ಳೆಯದು. ಹೋಗಿ ಒಂಚೂರು ಹಸುಗೆ ಹುಲ್ಲಾಕ್ ಬರೋಣ. ಪಾಪ ಬಂದಿರ್ತವೆ ಇಷ್ಟೊತ್ತಿಗೆ. ಹಸುಗೆ ಹೋಗಿ ಹುಲ್ಲಾಕ್ ಬಂದರೆ ಪಾಪ ತಿಂತವೆ, ಒಂಚೂರು ನೀರು ಕುಡಿತವೆ. ರೀ, ಭದ್ರಾ ಜಲಾಶಯ ತುಂಬಿದೆ. ಶುಕ್ರವಾರ ಸಂಜೆ ಕ್ರಸ್ಟ್ ಗೇಟ್ನ ಓಪನ್ ಮಾಡಿ ನದಿ ನೀರು ಹರಿಸಿದಾರಂತೆ. ಇವತ್ತಿಗಾಲೆ ನೋಡ್ರಿ, ಮಂಗಳವಾರ ಇವತ್ತು 3 ದಿನ ಆಯಿತು. ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ಡ್ಯಾಮ್ನ ನೋಡ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗೋಣ ಕಣ್ರಿ ಡ್ಯಾಮ್ ನೋಡೋಕ್ಕೆ. ಭದ್ರಾ ಜಲಾಶಯ ನೋಡಿ ನಾನು ತುಂಬ ವರ್ಷನೇ ಆಗೋಯ್ತು. ಭದ್ರಾ ಜಲಾಶಯ ನೀರಲ್ಲ ಒಳ್ಳೆ ಸಮುದ್ರ ಇದ್ದಂಗೆ ಐತಂತೆ. ನಾವು ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ಕಣ್ರಿ.
ಅದಕ್ಕೇನಂತೆ ನದಿ ನೀರು ಮೇಲಿಂದ ಬೀಳುತ್ತಲ್ಲ ಡ್ಯಾಮಿಂದ, ಅದನ್ನು ಬೇಕಾದ್ರೆ ನೋಡ್ಬೋದು. ಭದ್ರಾ ಡ್ಯಾಮ್ ಒಳಗಡೆ ಬಿಡಲ್ವಂತೆ. ಈಗ ಡ್ಯಾಮ್ ತುಂಬೈತಲ್ಲ, ಹಂಗಾಗಿ ಸುರಕ್ಷಿತ ಪ್ರದೇಶ, ಜನಗಳ ಸುರಕ್ಷಿತ ದೃಷ್ಟಿಯಿಂದ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಡ್ಯಾಮ್ ನೋಡೋಕ್ಕೆ ಒಳಗಡೆ ಬಿಟ್ಕೊಳ್ಳಲ್ಲ. ಬೇಕಾದ್ರೆ ಕ್ರಸ್ಟ್ ಗೇಟಿಂದ ನೀರು ಹೊರಗಡೆ ಬೀಳುತ್ತಲ್ವಾ, ಅದನ್ನು ಬೇಕಾದ್ರೆ ಕಣ್ ತುಂಬ ನೋಡ್ಕೋಬೋದು. ಒಳ್ಳೆ ಹಾಲು ಹರಿದಂಗೆ ಹರಿಯುತ್ತೆ ಡ್ಯಾಮಲ್ಲಿಂದ ನೀರು. ಹಾಲು ಮೇಲಿಂದ ದುಂಕುತ್ತಲ್ಲ ಹಾಗೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ಸರಿ ಆಯ್ತು ಹೇಳು, ಒಂದು ದಿವಸ ಹೋಗಿ ಬರೋಣತ್ಲಾಗೆ. ಜಾಸ್ತಿ ತಡನೂ ಮಾಡೋಂಗಿಲ್ಲ, ಇಲ್ಲಾಂದರೆ ನೀರು ಒಳ ಹರಿವು ಏನಾರು ಕಡಿಮೆ ಆಯಿತು ಅಂತಂದರೆ ಡ್ಯಾಮ್ ಗೇಟು ಕ್ಲೋಸ್ ಮಾಡಿಬಿಡ್ತಾರೆ. ರಾತ್ರಿ ಹೊತ್ತು ನೀರು ಹರಿಯುತ್ತಲ್ಲ, ಅಲ್ಲಿಗೆ ಲೈಟನ್ನು ಹಾಕ್ತಾರಂತಪ್ಪ. ಹಂಗಾಗಿ ನೀರು ಕಲರ್ ಆಗಿ ಭಾಳ ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ಹೋಗಿ ಬರೋಣ ಅತ್ಲಾಗೆ. ಅರೆ ಸುರೇಶ್ ತೋಣ, ಸುಶೀಲ್ ಅಕ್ಕ, ನಿಮ್ಮದು ನಿಂತ್ಕೊಂಡು ಮಾತಾಡಿಯೇ ಇದ್ದಾರೆ. ಭಾಳ ಖುಷಿಗಾಯಿತು ನಿಮ್ಮದು ನೋಡಿ. ಇತ್ಲಾಗೆ ತಿರುಗಿ ಸುರೇಶ್ ತೋಣ. ಓ ಭಾನುಪ್ರಿಯ ಅವರು, ಏನು ನಮ್ಮನೆ ಕಡೆ ದಯ ಮಾಡಿಸ್ಬಿಟ್ಟಿದ್ದೀರಾ? ನೀವು ಬಂದು ನಮ್ಮನೆ ಪಾವನ ಮಾಡಿಬಿಟ್ರಿ ಬಿಡಿ. ಸುಮ್ಮನಿರಿ ಅಣ್ಣ, ನೀವೊಂದು ನಿಮ್ಮದು ತುಂಬಾದಿಗೆ ತಮಾಷೆಗೆ ಮಾಡ್ತೀರಾ. ನಾನು ಬಂದಿದ್ದೆ ವಿಷಯ ಹೇಳ್ತೀನಿ ತಗೀರಿ ನಿಮಗೆ. ಅಯ್ಯೋ ಭದ್ರಾದು ಜಲಾಶಯ ಇದೆಯಲ್ಲ, ತುಂಬಿ ಹರಿದೋಗ್ತಾ ಇದೆಯಂತೆ. ತುಂಬಿ ತುಳುಕ್ತಾ ಇದೆಯಂತೆ. ಎಲ್ಲಿಗೆ ನೋಡಿದ್ರು ನೀರು, ಹಳ್ಳದಲ್ಲಿ ನೀರು, ಕೊಳ್ಳದಲ್ಲಿ ನೀರು, ಬ್ಯಾಕ್ ವಾಟ್ರಲ್ಲಿ ನೀರು. ನಮ್ಮದು ನಿಮ್ಮದು ಎಲ್ಲ ಸೇರಿಕೊಂಡು ಒಂದ್ಸರಿ ಡ್ಯಾಮ್ಗೆ ಹೋಗಿ ಎಲ್ಲದೂ ನೋಡ್ಕೊಂಡು ಬಂದ್ಬಿಡೋಣ. ಮತ್ತೆ ಯಾವಾಗ ಹೋಗ್ತೀವೇನೋ ಗೊತ್ತಿಲ್ಲ ನಮಗೆ. ಹಂಗಾಗಿ ಡ್ಯಾಮಿಂದ ನೀರು ಹೊರಗಡೆ ಬಿಡ್ತಾ ಇದ್ದಾರಂತೆ. ಹಂಗಾಗಿ ಕಣ್ತುಂಬ ಹೋಗಿ ನೋಡ್ಕೊಂಡೇ ಬಂದ್ಬಿಡೋಣ. ಮನೇಲಿ ಒಂದು ಸ್ವಲ್ಪ ತಿಂಡಿಗೆ ಎಲ್ಲ ಮಾಡಿಕೊಂಡು, ಮಸಾಲೆ ಮಂಡಕ್ಕಿ, ಪಲಾವ್ಗೆ, ಬಿಸ್ಕೆಟ್ಗೆ, ಬೋಂಡಾಗೆ ಎಲ್ಲ ಮಾಡಿಕೊಂಡು ನೋಡಿ ಅಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಬರೋಣ. ನಾವು ಭದ್ರಾ ಜಲಾಶಯ ನೋಡಿಲ್ಲ, ಇಲ್ಲ ಮೊಬೈಲಲ್ಲಿ ಟಿ ವಿಲಿ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ದೇನೆ. ಒಂದ್ಸರಿ ನೇರವಾಗಿ ನೋಡಬೇಕು. ನೀವು ಎಲ್ಲ ಬಂದರೆ ಎಲ್ಲ ಒಟ್ಟಿಗೆ ಹೋಗ್ಬೋದು. ನನಗೆ ಅಂತೂ ಗೊತ್ತಾಗಲ್ಲ. ನಮ್ಮ ಬಶೀರ್ ಸಾಹೇಬ್ರು ಇದ್ದಾರಲ್ಲ, ನಮ್ಮ ಯಜಮಾನ್ರು, ಯಾವಾಗ ನೋಡಿದ್ರು ಕೆಲಸ ಅಂತಿರ್ತಾರೆ. ಅವ್ರನ್ನು ಈ ಸರಿ ಕರ್ಕೊಂಡು ನಾವು ನೀವೆಲ್ಲ ಒಟ್ಟಿಗೆ ಭದ್ರಾ ಜಲಾಶಯಕ್ಕೆ ಹೋಗಿ ಬರೋಣ. ನೀವು ದೊಡ್ಡ ಮನಸ್ಸಿಗೆ ಮಾಡಿ, ನಮಗೂ ಕೂಡ ನೋಡ್ತಾರೆ ಭದ್ರಾ ಜಲಾಶಯನ. ಆಯ್ತು ಕಣ್ ಹೇಳಮ್ಮ ಭಾನು, ಹೋಗಿ ಬರೋಣ ಬಿಡು. ನನಗೂ ಅಷ್ಟೇ ಭದ್ರಾ ಜಲಾಶಯ ನೋಡ್ಬೇಕಂತ ಹೇಳ್ಬಿಟ್ಟು ಭಾಳ ಆಸೆ ಆಗಿದೆ. ಅದಕ್ಕೆ ನಾನು ನಮ್ಮ ಯಜಮಾನ್ ಹತ್ರ ಹೇಳ್ತಿದ್ದೆ, ನಮ್ಮ ಸುರೇಶ್ ಅವ್ರು ಇದ್ದಾರಲ್ವಾ, ಕರ್ಕೊಂಡು ಹೋಗ್ತಾರೆ ಬಿಡಿ, ಭದ್ರಾ ಜಲಾಶಯ ನೋಡ್ಕೊಂಡು ಬಂದುಬಿಡೋಣ. ಭಾಳ ಚೆನ್ನಾಗಿದೆ ಅಂತೆ. ನೀರು ಒಳ್ಳೆ ಹಾಲು ಥರ ಮೇಲಿಂದ ಧುಮುಕುತ್ತಂತೆ. ಭಾಳ ತುಂಬ ಚೆನ್ನಾಗಿದೆ ಅಂತೆ. ಭಾಳ ಕಾಳಜಿ ವಹಿಸ್ಬೇಕು, ತುಂಬ ಜಾರತ್ತಂತೆ ಆ ಭಾಗದಲ್ಲೆಲ್ಲ. ಅಲ್ಲಿ ತುಂಬಾ ಅಂಗಡಿಗಳು, ಒಳ್ಳೆ ಫುಡ್ ಸ್ಟಾಲ್ಗಳೆಲ್ಲ ಬಂದಿದ್ದಾವೆ. ದೋಸೆ ಸ್ಟಾಲ್ಗಳು, ಇಡ್ಲಿ ಕ್ಯಾಂಪ್ಗಳು, ಮಸಾಲೆ ಮಂಡಕ್ಕಿ ಎಲ್ಲ ತುಂಬ ಅಂಗಡಿಗೆಲ್ಲ ಹಾಕೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ ತಿನ್ಬೇಕು ಅನ್ಸುತ್ತೆ. ಈ ಶೀತಲ್ಲೂ ಕೂಡ ಐಸ್ ಕ್ರೀಮ್ ಅಂಗಡಿಗಳೆಲ್ಲ ಹಾಕೊಂಡಿರ್ತಾರೆ. ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಅಯ್ಯೋ ಹೊರಗಡೆದು ಹೋಟೆಲ್ದು ತಿಂಡಿ ಎಲ್ಲ ಬೇಡ ಅಕ್ಕ, ನಾವೇ ಮನೆಯಲ್ದೇ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಹೋಗೋಣ. ತುಂಬ ಎಣ್ಣೆಗೆ ಎಲ್ಲ ಹಾಕ್ತಾರಲ್ಲ, ಆರೋಗ್ಯಕ್ಕೆ ಒಳ್ಳೇದಾಗಲ್ಲ. ನಾವು ಮನೇಲೇ ಹೋಮ್ ಮೇಡ್ಗೆ ಫುಡ್ ಮಾಡಿಕೊಂಡು ಹೋಗೋಣ. ನಾನೇ ಮಾಡ್ಕೊಂಡು ಬರ್ತೀನಿ. ನಾನು ಮಾಡ್ತೀನಮ್ಮ, ನಾನು ಮಾಡ್ತೀನಿ, ನೀನು ಒಂದು ಸ್ವಲ್ಪ ಮಾಡು. ನಾವು ನೀವು ನಿಮ್ಮ ಅಡುಗೆನ ನಾವು, ನಮ್ಮ ಅಡುಗೆನ ನೀವು ಕೂತ್ಕೊಂಡು ಊಟ ಮಾಡಿಬಿಡೋಣ. ಇವತ್ತು ಮಂಗಳವಾರ ಅಲ್ವಾ, ನಾಳೆ ಬುಧವಾರ, ನಾಡಿದ್ದು ಗುರುವಾರ ಅಲ್ವಾ. ಗುರುವಾರ ಹೋಗಿ ಬಂದ್ಬಿಡೋಣ ಬಿಡಮ್ಮ ಡ್ಯಾಮ್ಗೆ. ತುಂಬಿ ತುಳುತ್ತಾರೆ ಹರಿತಾರೆ ನೀನು. ಗುರುವಾರ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಸರಿ ಸುಶೀಲ್ ಅಕ್ಕ, ಅವತ್ತೇ ಗುರುವಾರಕ್ಕೆ ಹೋಗೋಣ. ಹೋಗಿ ಬಂದ್ಬಿಡೋಣ. ಬೆಳಗ್ಗೆ 10 ಗಂಟೆಗೆಲ್ಲ ನಾನು ರೆಡಿಯಾಗಿ ನಿಮ್ಮದಿಗೆ ಮನೆ ಹತ್ರಗೆ ಬಂದ್ಬಿಡ್ತೀನಿ, ನಮ್ಮದು ಯಜಮಾನ್ರದ್ದು ಕರ್ಕೊಂಡು. ನೋಡ್ರಿ, ನಾವು ಭದ್ರಾ ಜಲಾಶಯ ನೋಡೋಕೆ ಹೋಗ್ತಿದ್ದೀವಿ. ನೀವು ಬರ್ತೀರಾ? ಬರ್ರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದಿಗೆಲ್ಲ ಮರ್ತಿಗೆ ಹೋಗ್ಬೇಡ್ರಿ. ಭದ್ರಾ ಜಲಾಶಯ ತುಂಬಿ ತುಳುಕ್ತಾ ಇದೆ. ನೀವು ಎಲ್ಲ ಬಂದು ನೋಡ್ಕೊಂಡು ಹೋಗ್ರಿ. ನಿಮ್ಮದು ಫ್ಯಾಮಿಲಿಯಾಗೆಲ್ಲ ಕರೆದುಕೊಂಡು ಬಂದು ನೋಡ್ಕೊಂಡ್ಗೆ ಹೋಗಿ ಭದ್ರಾಗೆ ಡ್ಯಾಮ್ನ.